ಗಣೇಶನ ವಿಗ್ರಹವನ್ನ ಮಾಡುವುದಕ್ಕೆ ಹೋಗಿದ್ದು ಹೈಗ್ರೀವ ದೇವರ ವಿಗ್ರಹ ಆಯಿತು ಅಂತ ನಾವು ಹೇಳ್ತೇವಲ್ಲ. ಮಾತನಾಡುವ ಹೈಗ್ರೀವ ನಮ್ಮ ವಿಶ್ವವಲ್ಲಭ ಶ್ರೀಪಾದಂಗಳದು. ಸರ್ವಾಭಿಷ್ಟ ಫಲಪ್ರದ ತಥಾ ಕಲೋ ಆದಿರಾಜ ಶ್ರೀಪಾದೋಭಿಷ್ಟದ ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಅಡಿತಾಂಗಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಬೆಂಗಳೂರು ಮಹಾನಗರಕ್ಕೆ ದಿಗ್ವಿಜಯವನ್ನ ಮಾಡಿರುವ ಪರಮ ಪೂಜ್ಯ ಶ್ರೀಪಾದಂಗಳವರು ನಿಮ್ಮೆಲ್ಲರನ್ನೂ ಕೂಡ ಹರಿಸುವುದಕ್ಕೆ ಬಂದಿದ್ದಾರೆ. ಆ ಮಹಾಪ್ರಭುಗಳ ದರ್ಶನವನ್ನ ಮಾಡುವ ಮಾತ್ರದಿಂದಲೇನೆ ದರ್ಶನಾದೇವ ಸಾಧವ, ಜ್ಞಾನಿಗಳ ದರ್ಶನ ಮಾಡಿಬಿಟ್ರೇನೆ ನಮ್ಮ ಜನ್ಮ ಅಂತನ್ನುವುದು ಪವಿತ್ರವಾಗಿ ಬಿಡುತ್ತದೆ. ಮತ್ತೆ ಬೇರೆ ಏನು ಬೇಡ, ಅವರ ದರ್ಶನ ಮಾಡಿದ್ರೆ ಸಾಕು. ಇನ್ನವರು ಅಮೃತವಾಗಿರುವಂತಹ ನುಡಿಗಳಿಂದ ನಮ್ಮೆಲ್ಲರನ್ನು ಕೂಡ ಅನುಗ್ರಹ ಮಾಡ್ತಾರೆ ಅಂತಂದ್ರೆ, ಮಾತನಾಡುವ ಇವತ್ತು ಸ್ವರ್ಣಕಾರರು ಗಣೇಶನ ವಿಗ್ರಹವನ್ನ ಮಾಡುವುದಕ್ಕೆ ಹೋಗಿದ್ದು ಹೈಗ್ರೀವ ದೇವರ ವಿಗ್ರಹ ಆಯಿತು ಅಂತ ನಾವು ಹೇಳ್ತೇವಲ್ಲ. ಮಾತನಾಡುವ ಹೈಗ್ರೀವ ನಮ್ಮ ವಿಶ್ವವಲ್ಲಭ ಶ್ರೀಪಾದಂಗಳದು. ಇವತ್ತು ದಿಗ್ವಿಜಯವನ್ನ ಮಾಡಿದ್ದಾರೆ. ಪ್ರಕೃತ ನೋಡಿ, ಮಾನವ ಜನ್ಮ ಅಂತನ್ನುವುದು ಬಹಳ ದೊಡ್ಡದು ಅಂತ ಪುರಂದರದಾಸರು ಹಾಡಿ ಹೊಗಳಿದ್ದಾರೆ. ಮಾನವ ಜನ್ಮಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ. ನಿಮಗೆ ನಾಯಿ, ಕತ್ತೆ, ಕೋಳಿ, ಬೇರೆ ಬೇರೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಅವು ಊಟ ಮಾಡ್ತವೆ, ಅವು ಕೂಡ ನಿದ್ದೆ ಮಾಡ್ತವೆ, ಅವು ಕೂಡ ಸಂಸಾರ ಮಾಡ್ತವೆ. ಹೀಗೆ ಒಂದು ಕಥೆ ಆಯ್ತಂತೆ. ಒಬ್ಬರ ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಮಗನಿಗೆ ಹೇಳಿದನಂತೆ. ವಯಸ್ಸಾಗಿತ್ತು ಪಾಪ. ಅವನಂದ, ನೋಡಪ್ಪ, ನನಗೆ ವಯಸ್ಸಾಗಿದೆ, ಇನ್ನೇನು ಸ್ವಲ್ಪ ದಿನಕ್ಕೆ ನಾನು ಮರಣವನ್ನು ಹೊಂದುತ್ತೇನೆ. ಆದ್ರೆ ಅವನಿಗೆ ಮುಂದಿನ ಜನ್ಮದಲ್ಲಿ ಏನಾಗ್ತೇನೆ ಅಂತನ್ನುವ ಪ್ರಜ್ಞೆ ಇತ್ತು ಅವನಿಗೆ. ಅವನಂದ, ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗುವ ಯೋಗ ಇದೆ, ನನಗೆ ದುರ್ಯೋಗ, ಹಂದಿ ಆಗುವ ಯೋಗ ಇದೆ. ನೀನೊಂದು ಕೆಲಸ ಮಾಡಿ, ನಾನು ಹಂದಿಯಾಗಿ ನಿಮ್ಮ ಮನೆ ಮುಂದೆ ಬರ್ತೇನೆ, ನಮ್ಮ ಮನೆ ಮುಂದೆ ಬರ್ತೇನೆ. ಬಂದಾಗ ನೀನು ಅದನ್ನು ಕೊಂದುಬಿಡು. ಯಾಕಂದ್ರೆ ಹಂದಿ ಯೋನಿಯಲ್ಲಿ ಇರೋದಕ್ಕೆ ಯಾರು ಇಷ್ಟಪಡ್ತಾರೆ? ಆದ್ರಿಂದ ಹಂದಿ ಯೋನಿಯಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಅವರ ಮಗನಿಗೆ ಹೇಳಿದ. ಆಯ್ತಪ್ಪ ಅಂದ ಪಾಪ. ಅಂಥ ಯೋನಿ ಯಾರಿಗೂ ಬೇಡ, ಖಂಡಿತ ಮಾಡ್ತೇನೆ ಎಂದ. ಸ್ವಲ್ಪ ಕಾಲಾಂತರದಲ್ಲಿ ಅವನು ನಿಜವಾಗಲೂ ಹಂದಿ ಆದ. ಅವನು ಒಬ್ಬನೇ ಬರಲಿಲ್ಲ, ಅನೇಕ ಹಂದಿಗಳನ್ನು ಕರ್ಕೊಂಡ್ಬಂದ. ಇವನಿಗೆ ಯಾರು ಅವರಪ್ಪ ಗೊತ್ತಾಗ್ಲಿಲ್ಲ. ಅವನಿಗೆ ಯಾರನ್ನು ಹೊಡಿಬೇಕು, ಯಾರನ್ನು ಕೊಲ್ಲಬೇಕು ಗೊತ್ತಾಗ್ಲಿಲ್ಲ. ಸರಿ, ಎಲ್ಲಾರನ್ನ ಕೊಂದು ಬಿಟ್ರೆ ಆಯ್ತು ಅಂತ ನೀನು ಒಳಗೆ ಹೋಗಿ ಆಗೇನ್ ಬಂದೂಕು ಇತ್ತೋ, ಚಾಕು ಇತ್ತೋ ಎಲ್ಲ ತಗೊಂಡ್ಬಂದ. ಅವನಂದ, ಇಲ್ಲ, ನನ್ನ ಕೊಲ್ಲಬೇಡಪ್ಪ. ಮಾತಾಡ್ತು ಹಂದಿ, ನನ್ನ ಕೊಲ್ಲಬೇಡೋ, ಈ ಜನ್ಮದಲ್ಲಿ ನಾನು ಚೆನ್ನಾಗಿದ್ದೇನೆ ಅಂದ್ರೆ ಆ ಜನ್ಮದಲ್ಲಿ ಅದೇ ಚೆನ್ನಾಗಿದೆ ಅವನಿಗೆ. ಅವನು ಏನ್ ತಿನ್ಕೊಂಡು ಬದುಕೊಂಡು ಸಂಸಾರ, ಹೆಂಡತಿ, ಮಕ್ಕಳು ಅಂತಿದ್ದಾನಲ್ಲ, ಚೆನ್ನಾಗಿದ್ದಾನೆ. ಹಾಗೆ ಒಬ್ಬ ಮನುಷ್ಯ, ಅವನು ಕೂಡ ಇವತ್ತು ಮನುಷ್ಯ ಜನ್ಮದಲ್ಲಿ ಬಂದು ಹೆಂಡತಿ ಮಕ್ಕಳ ಜೊತೆಗೆ ನಾನು ಸಂತೋಷ ಪಡುವುದೇ ನನ್ನ ಸುಖ ಅಂತ ಅಂದುಕೊಂಡ್ರೆ ಆ ಹಂದಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಇಲ್ಲ. ಅದು ಕೂಡ ಯಾವ ಜನ್ಮದಲ್ಲಿ ಬಂದರೂ ಕೂಡ ನಾನು ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಸುಖವಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ನನಗೇನು ಆನಂದ. ಯಾವಾಗ ಮನುಷ್ಯ ಜನ್ಮಕ್ಕೂ ಹಂದಿಯ ಜನ್ಮಕ್ಕೂ ಅಥವಾ ಪ್ರಾಣಿಯ ಜನ್ಮಕ್ಕೂ ವ್ಯತ್ಯಾಸ ಗೊತ್ತಾಗತ್ತಲ್ಲ, ಆವಾಗ ಅದು ಬೇಡ ಅಂತ ಅನ್ಸುತ್ತೆ. ಬೇಡ ಅಂತ ಅನ್ಸೋದು ಯಾವಾಗ? ಅದಕ್ಕೂ ಇದಕ್ಕೂ ಹೇಯತೆ ಇದೆ, ನಾವು ಶ್ರೇಷ್ಠ, ಮನುಷ್ಯರು ಶ್ರೇಷ್ಠ. ಯಾಕೆ ಶ್ರೇಷ್ಠ? ಇಲ್ಲ, ಯಾರೋ ಹೇಳಿದ್ರು ಮನುಷ್ಯನಿಗೆ ವಿವೇಕ ಜ್ಞಾನ ಇದೆ. ವಿವೇಕ ಜ್ಞಾನ ಅಂದ್ರೆ ಏನು? ಈಗ ದಾರಿಲಿ ಯಾರಾದ್ರೂ ಬರ್ತಾ ಇರ್ತಾರೆ, ಬರುವಾಗ ಮಧ್ಯದಲ್ಲಿ ಹಸುವೋ ನಾಯಿಯೋ ಅಡ್ಡ ಬಂತು, ಕುಯ್ ಅಂತ ಹಾರ್ನ ಮಾಡಿದ್ರೆ, ನಾಯಿ ಹಸು ಸ್ವಲ್ಪ ಜೋರಾಗಿ ಹಾರ್ನ ಮಾಡಿದ್ರೆ ಅದು ಕೂಡ ಅಡ್ಡ ಸರಿತದೋ ಇಲ್ಲ? ಹಾಗಾದ್ರೆ ಅದಕ್ಕೂ ವಿವೇಕ ಜ್ಞಾನ ಇದೆ ಅಂತ ಆಯ್ತಲ್ಲ. ಮನುಷ್ಯನಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಹಾಗಾದ್ರೆ? ಮನುಷ್ಯನಿಗೂ ಪ್ರಾಣಿಗೂ ದೊಡ್ಡ ವ್ಯತ್ಯಾಸ ಇದೆ. ಬರೀ ವಿವೇಕ ಜ್ಞಾನ ಅಲ್ಲ. ವಿವೇಕ ಜ್ಞಾನ ಅಂದ್ರೆ ಏನು? ಪುಣ್ಯ ಮತ್ತು ಪಾಪಗಳ ವಿವೇಕ ಜ್ಞಾನ ಇದೆ. ಈ ಪುಣ್ಯ ಮತ್ತು ಪಾಪದ ವಿವೇಕ ಜ್ಞಾನ ಪ್ರಾಣಿಗೆ ಇಲ್ಲ. ಪ್ರಾಣಿ, ಅಯ್ಯೋ ಬ್ರಾಹ್ಮಣ ಬರ್ತಾ ಇದ್ದಾನೆ, ಅವನ್ನ ಕಚ್ಚಿದ್ರೆ ನನಗೆ ಪಾಪ ಬರುತ್ತೆ ಅಂತ ನಾಯಿ ಅನ್ಕೊಳ್ತಾ. ಮನುಷ್ಯನಿಗೆ ಆ ವಿವೇಕ ಜ್ಞಾನ ಇದೆ. ಯಾರು ಸರಿಯಾದವರು? ಗುರುಗಳು ಅಂದ್ರೆ ಯಾರು? ಗುರುಗಳಲ್ಲಿ ನಾವು ಯಾವ ರೀತಿಯ ಭಕ್ತಿಯನ್ನು ಮಾಡಬೇಕು? ಹಾಗೆ ವಾದಿರಾಜ ಗುರುಸಾರ್ವಭೌಮರು ಇವತ್ತು ಸಮಗ್ರವಾಗಿರತಕ್ಕಂತಹ ದೈವಜ್ಞ ಸಮಾಜಕ್ಕೆ ವೈಷ್ಣವ ದೀಕ್ಷೆಯನ್ನ ಕರುಣಿಸಿದ್ದಾರೆ ಅಂತಂದ್ರೆ, ಬರೀ ವೈಷ್ಣವ ದೀಕ್ಷೆ ಅಂತ
ನಾಮವನ್ನು ಹಂಚಿಕೊಂಡು ಬರೋದಲ್ಲ, ಕೆಲವರು ಅದು ಹಂಚಿಕೊಳ್ಳಲ್ಲ, ಅದು ಬೇರೆ ಪ್ರಶ್ನೆ. ಅದಕ್ಕಂತಾರೆ ಶ್ರೀಪಾದರಾಜರು, ಸುಮ್ಮನೆ ವೈಷ್ಣವನೆಂಬುವಿರಿ, ಮುಖವ ತೊಳೆದು ನಾಮವನ್ನು ಇಟ್ಟೆನಲ್ಲದೆ ಸುಖತೀರ್ಥರ ಶಾಸ್ತ್ರವನ್ನು ಓದಿದೇನೇನಯ್ಯ. ಸುಮ್ಮನೆ ವೈಷ್ಣವನೆಂಬುವಿರಿ, ಏನು ವೈಷ್ಣವ ವೈಷ್ಣವ ಅಂತ ಅಂದುಕೊಂಡು ಬೋರ್ಡ್ ಹಾಕೊಂಡು ಹೋಗ್ತಿರಲ್ಲಪ್ಪ. ಒಂದು ದಿನವಾದರೂ ಸುಖತೀರ್ಥರು ಅಂದ್ರೆ ಮಧ್ವಾಚಾರ್ಯರು ಬರೆದ ಗ್ರಂಥಗಳನ್ನ ಓದುವ ಹಂಬಲವನ್ನ ಮಾಡಿದ್ದೀರಾ? ಓದುವ ಒಂದು ಉತ್ಸುಕತೆಯನ್ನ ತೋರಿಸಿದ್ದೀರಾ? ಹಾಗಾದ್ರೆ ವೈಷ್ಣವರು ಅಂತ ಯಾಕೆ ಹೇಳ್ಕೊಳ್ತೀರಿ? ಆ ಒಂದು ಉತ್ಸುಕತೆಯೇ ಇಲ್ಲ. ಅದಕ್ಕೆ ವೈಷ್ಣವರು ಅಂತಾದಾಗ ಆ ವಿಷ್ಣು ದೀಕ್ಷೆಯನ್ನು ಇಟ್ಟುಕೊಂಡು ಹರಿಸರ್ವೋತ್ತಮ ಜ್ಞಾನದಲ್ಲಿ ಒಂದು ಗೋಪೀಚಂದನ ಧಾರಣೆಯನ್ನು ಮಾಡುವಾಗಲೂ ಕೂಡ ಮಹತ್ತರವಾದ ಫಲ ಇದೆ. ವಾದಿರಾಜ ಗುರು ಸಾರ್ವಭೌಮರಂತಾರೆ, ಫಾಲೆ ಎಲ್ಲಿಖಿತಂ ಧುನೋತಿ ವಿವಿಧಾಂ ಲೇಖ ವಿಧಾತ್ರಾಕೃತ. ನಾವು ಹಣೆಯ ಮೇಲೆ ಹಚ್ಚುವ ಗೋಪಿಚಂದನದ ಮಹತ್ವ ಏನು ಗೊತ್ತಾ? ಒಬ್ಬ ವೈಷ್ಣವ, ಆಯ್ತಾ, ಬ್ರಹ್ಮದೇವರು ಹಣೆ ಬರಹವನ್ನು ಹೇಗೆ ಬರೀತಾರೆ? ಒಬ್ಬ ನೋಟ್ಸ್ ಬರೀಬೇಕಾದ್ರೆ ಹೇಗೆ ಬರೀತಾರೆ? ನೋಟ್ಸ್ ಅಡ್ಡಡ್ಡವಾಗಿ ಬರೀತಾರೆ. ಹಾಗೆ ಬ್ರಹ್ಮದೇವರು ಅಡ್ಡಡ್ಡವಾಗಿ ನಮಗೆ ಹಣೆ ಬರಹವನ್ನು ಬರೆದಿದ್ದಾರೆ. ನಮ್ಮ ಹಣೆ ಬರಹವು ಕೂಡ ಅಡ್ಡಡ್ಡವಾಗೇ ಇದೆ, ಸರಿ ಇಲ್ಲ ಅದು. ಆ ಹಣೆ ಬರಹ ಅಡ್ಡಡ್ಡವಾಗಿ ಬರೆದಿದ್ದು ಉದ್ದುದ್ದವಾಗಿ ಸರಿಯಾಗಿ ಆಗಬೇಕು. ಜೊತೆಗೆ ನಮಗೆ ಅನಿಷ್ಟ ಪ್ರಾಪಕವಾಗಿರುವಂತಹದ್ದೆಲ್ಲವೂ ಅಳಸಿ ಹೋಗಬೇಕು ಅಂತಾದರೆ ಗೋಪೀಚಂದನವನ್ನು ಧಾರಣೆ ಮಾಡಿ ಅಂತಾರೆ. ಬ್ರಹ್ಮದೇವರು ಮಾಡಿದ ಹಣೆ ಬರಹವನ್ನು ಅಳಿಸುವ ಸಾಮರ್ಥ್ಯ ಗೋಪೀಚಂದನಕ್ಕಿದೆ. ಆದ್ದರಿಂದ ಸುದರ್ಶನ, ಶಂಖ, ನಾಳೆ ತಪ್ತಮುದ್ರಾಧಾರಣೆ ಬಂತು. ತಪ್ತಮುದ್ರಾಧಾರಣೆಗೆ ಖಂಡಿತವಾಗಲು ಎಲ್ಲರೂ ಮಾಡಿಸಿಕೊಳ್ಳಲೇಬೇಕು. ಯಾರಿವತ್ತು ವೈಷ್ಣವರು ಅಂತಿದ್ದೇವೆ ನಾವೆಲ್ಲ ತಪ್ತಮುದ್ರಾಧಾರಣೆಯನ್ನ ಗುರುಗಳಿಂದ ಮಾಡಿಸಿಕೊಳ್ಳಬೇಕು. ಯಾಕೆ? ಅತಪ್ತತನು ನತದ್ಧಾಮೋ ಅಶ್ನುತೆ. ಅದಕ್ಕೆ ಯಾರೋ ನನಗೊಬ್ರು ಹಾಸ್ಯ ಮಾಡಿದ್ರು, ಏನ್ರೇ ನೀವೆಲ್ಲ ಮಾಧ್ವರು ಅಂದ್ರೆ ಸ್ಟ್ಯಾಂಪು ಅಂತ. ಹೌದಪ್ಪ, ಖಂಡಿತ ಸ್ಟ್ಯಾಂಪೇ. ಈ ದೇಹ ಅನ್ನುವ ಪೋಸ್ಟ್ ಕಾರ್ಡ್ಗೆ ಈ ಸ್ಟ್ಯಾಂಪ್ ಬೀಳದೆ ಇದ್ರು ವೈಕುಂಠಕ್ಕೆ ಎಂಟ್ರಿ ಇಲ್ಲ. ಆದ್ದರಿಂದ ಖಂಡಿತವಾಗಲೂ ನಾವು ಸ್ಟ್ಯಾಂಪೇ ಅಂದೆ. ಆದ್ರಿಂದ ಈ ಮುದ್ರಾಧಾರಣೆ, ಅದಕ್ಕೆ ವಿಜಯದಾಸರಂತಾರೆ, ಮುದ್ರೆ ಇಲ್ಲದ ಸರಕು ಸರ್ಕಾರಕ್ಕೂ ಕೂಡ ಸಲ್ಲದು ಅಂತ. ಒಂದು ಸರ್ಕಾರಕ್ಕೆ ಬರೀ ಸಿಗ್ನೇಚರ್ ಆದ್ರೆ ಸಾಲದ್ರಿ, ಮುದ್ರೆ ಕೂಡ ಬೀಳ್ಬೇಕು. ಹಾಗೆ ಈ ದೇಹಕ್ಕೂ ಕೂಡ ಮುದ್ರೆ ಅಂತನ್ನುವುದು ಅತ್ಯವಶ್ಯ ಅಂತನ್ನುವುದನ್ನ ನಾವು ತಿಳಿದುಕೊಂಡು ಈ ತರಹದ ಒಂದು ಧರ್ಮಾಚರಣೆಯನ್ನ, ಅಂದ್ರೆ ವೈಷ್ಣವ ದೀಕ್ಷೆ ಅಂತಂದ್ರೆ ಈ ತರಹದ ಧರ್ಮಾಚರಣೆಯನ್ನು ಮಾಡಿಕೊಂಡು ಬರಬೇಕು. ಅದರಲ್ಲೂ ವಾದಿರಾಜ ಗುರು ಸಾರ್ವಭೌಮರ ಭಕ್ತರಿಗೆ ಒಂದು ಸ್ಪೆಷಲ್ ಇದೆ. ಏನು ಅಂದ್ರೆ ಬರೀ ಗೋಪಿಚಂದನ ಧಾರಣೆ ಅಷ್ಟೇ ಅಲ್ಲ, ಅದರ ಮೇಲೆ ಮೃತ್ತಿಕಾಧಾರಣೆಯನ್ನು ಮಾಡುತ್ತೇವೆ. ಯಾವ ಮೃತ್ತಿಕೆ ಇವತ್ತು ಬರಡಾಗಿರುವಂತಹ ಹಸುವಿಗೂ ಕೂಡ ಹಾಲು ತರಿಸ್ತಕ್ಕಂಥದ್ದಾಯಿತೋ, ಎಂಥದ್ದು ಗೊತ್ತಾ ಮೃತ್ತಿಕೆಯ ಮಹಿಮೆ? ಅವರಂತಾರೆ, ವಾದಿರಾಜ ಗುರು ಸಾರ್ವಭೌಮರು ಒಂದು ಊರಿಗೆ ಹೋದಾಗ ಅಲ್ಲಿ ಹಯಗ್ರೀವ ದೇವರ ಪ್ರತೀಕಕ್ಕೆ ಅಭಿಷೇಕಕ್ಕೆ ಹಾಲು ಬೇಕು ಅಂತ ಒಂದು ಪ್ರಸಂಗ ಬಂತು. ಆ ಊರಿನಲ್ಲಿ ಎಲ್ಲಿ ನೋಡಿದರೂ ಕೂಡ, ನೋಡಿ ಎಷ್ಟು ವಿಚಿತ್ರ, ಎಲ್ಲಿ ನೋಡಿದರೂ ಕೂಡ ನಾಟಿ ಹಸು ಇಲ್ವಂತೆ. ಆ ಹಸು ಇದ್ರೂ ಕೂಡ ಹಾಲು ಬರ್ತಾ ಇಲ್ಲ. ಎಲ್ಲಾ ಕಡೆ ಹುಡುಕಿದ್ರು ಶಿಷ್ಯರು, ಪಾಪ ಎಲ್ಲೂ ಸಿಗಲಿಲ್ಲ ಅವರಿಗೆ. ಕೊನೆಗೆ ಏನು ಮಾಡಿದ್ರು, ಯಾರೋ ಒಂದ್ ಸ್ವಲ್ಪ ದೂರದಲ್ಲಿ ಹೋಗಿ ಒಬ್ಬರ ಮನೆಯಲ್ಲಿ ಹಸು ಇತ್ತು. ಪಾಪ ಯಜಮಾನ ಅಂದ, ಹಸು ಇದೆ, ಆದ್ರೆ ನಮ್ಮ ಹಸು ಹಾಲು ಕೊಡುವುದು ಬಿಟ್ಟು, ಅಂದ್ರೆ ಹಾಲು ಕೊಡುವುದು ನಿಲ್ಲಿಸಿ ಬಹಳ ದಿನಗಳಾಗಿ ಹೋಗಿದೆ, ಹಾಲು ಕೊಡ್ತಾ ಇಲ್ಲ. ಮತ್ತ ಆ ಶಿಷ್ಯರೆಲ್ಲ ಬಂದು ವಾದಿರಾಜರ ಹತ್ರ ಅರಿಕೆ ಮಾಡಿಕೊಂಡ್ರು, ಗುರುಗಳೇ ಎಲ್ಲೂ ಕೂಡ ಹಸುವೇ ಇಲ್ಲ. ಆದ್ರೆ ಒಂದೇ ಒಂದು ಮನೆಯಲ್ಲಿ ಅವನು ಪಾಪ ಯಜಮಾನ ಹಾಲು ಕೊಡುವುದಕ್ಕೆ ಸಿದ್ಧ ಇದ್ದಾನೆ, ಆದ್ರೆ ಹಸು ಹಾಲು ಕೊಡ್ತಾ ಇಲ್ಲವಂತೆ, ನಿಲ್ಲಿಸ್ಬಿಟ್ಟಿದೆ ಅಂತೆ. ಅಲ್ಲರಿ, ಇಡೀ ಊರಲ್ಲಿ ಎಲ್ಲಿಯೂ ಕೂಡ ಈಗಿನ ಕಾಲದ ತರ ಅಲ್ಲ ಅದು. ಈಗಿನ ಕಾಲದಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ಹಾಲಿಲ್ಲ ಅಂದ್ರೆ ನಂದಿನಿ ಡೈರಿಗೋ ತಗೊಂಡ್ಬಂದ್ಬಿಡ್ತೀವಿ, ಆಯ್ತಾ? ಹಾಗೆ ಯಾವುದೋ ಹಾಲನ್ನ ಅಭಿಷೇಕ ಮಾಡಿದ್ರೆ ಏನ್ ಗತಿ, ಅದಕ್ಕೆ ನಾವೆಲ್ಲ ಹೀಗಿರೋದು. ಹಾಗೇನಾಯ್ತು, ಹಾಗೆಲ್ಲ ಹಸುನೇ ಇಲ್ವಾ? ಹಾಗಾದ್ರೆ ಹಸುಗಳಿತ್ತು, ಆದರೂ ವಾದಿರಾಜರ ಒಂದು ಮಹಿಮೆ ಜಗತ್ತಿಗೆ ಪ್ರಕಟವಾಗಬೇಕಾಗಿದೆ, ಭಗವಂತನ ಒಂದು ಸಂಕಲ್ಪ. ಅದಕ್ಕೇನು ಮಾಡಿದ್ರು, ಇಲ್ಲ ಆ ವಾದಿರಾಜರಂತಾರೆ, ಯೋಚನೆ ಮಾಡಬೇಡಿ, ಅವರು ಪಾದಗಳಿಗೆ ಮೃತ್ತಿಕೆಯನ್ನು ಹಚ್ಚಿಕೊಳ್ತಾ ಇದ್ರು. ಅಂದ್ರೆ ಮೃತ್ತಿಕಾ ಶೌಚಕ್ಕೆ ಪಾದಕ್ಕೆ ಕೈಗಳಿಗೆ ಮೃತ್ತಿಕೆಯನ್ನು ಹಚ್ಚಿಕೊಂಡು ಶೌಚ ಮಾಡಿಕೊಂಡು ಬೇಕು ಅಂತ ಒಂದು ವಿಧಾನ. ಆ ಮೃತ್ತಿಕೆಯನ್ನ ವಾದಿರಾಜರು ಪಾದ ಮೃತ್ತಿಕೆಯನ್ನ ಕೊಟ್ಟರು. ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ಆ ಹಸುವಿನ ಕೆಚ್ಚಲಿಗೆ ಹಚ್ಚಿ ಎಂದ್ರು ವಾದಿರಾಜ. ಇನ್ನೇನು ಹೇಳಿಲ್ಲ. ಸರಿ ಆಯ್ತು ಅಂತ ಶಿಷ್ಯರೆಲ್ಲ ಹೋಗಿ ಆ ಯಜಮಾನನಿಗೆ ಹೇಳ್ತಾರೆ, ಇಲ್ಲ ವಾದಿರಾಜ ಗುರು ಸಾರ್ವಭೌಮರು ಇದು ಮೃತ್ತಿಕೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಒಪ್ಪಿಗೆ ಇದ್ರೆ
ಈ ಮೃತ್ತಿಕೆಯನ್ನ ಹಚ್ತೇವೆ. ಆಯ್ತು ಒಂದು ಪಾಪ. ಸರಿ, ಮೃತ್ತಿಕೆಯನ್ನ ಹಚ್ಚಿ ವಾದಿರಾಜ ಸಾರ್ವಭೌಮರ ಮೃತ್ತಿಕೆಯನ್ನ ಹಸುವಿನ ಕೆಚ್ಚಲಿಗೆ ಹಚ್ಚಿದ್ರೆ ನಿಜವಾಗಲೂ ನೀವು ನಂಬ್ತಿರೋ ಬಿಡ್ತಿರೋ, ಅವನು ಹಾಲು ಕೊಡೋದಕ್ಕೆ ಶುರು ಮಾಡ್ತದ್ದು. ಒಂದೊಂದೇ ತೊಟ್ಟಿಕ್ತಾ ಇದೆ. ತಂಬಿಗೆ ತಗೊಂಬನ್ನಿ ಇಂದ ಮನೆಯಿಂದ. ಆ ತಂಬಿಗೆಯಲ್ಲಿ ಹಿಡಿತಾರೆ. ಹಾಲನ್ನ ಕರೆಯುವಾಗ ತಂಬಿಗೆ ಪೂರ್ಣ ಆಯ್ತು. ಸರಿ, ತಂಬಿಗೆ ಪೂರ್ಣ ಆಯ್ತು, ಇನ್ನೊಂದು ತಂಬಿಗೆ ತಗೊಂಬನ್ನಿ ಅಂದ್ರು. ಮನೆಯಲ್ಲಿರುವ ತಂಬಿಗೆ ಎಲ್ಲ ಖಾಲಿ ಆಯ್ತು. ಬಕೆಟ್ ತಗೊಂಬಂದ್ರು, ಸಿಂಟ್ಯಾಕ್ಸ್ ತಗೊಂಬಂದ್ರು, ಏನ್ ತಗೊಂಬಂದ್ರು ಕೂಡ ಆ ಹಾಲಿನ ಹೊಳೆಗೆ ಹರಿದು ಕ್ಷೀರ ನದಿಗೆ ಬಂದ್ಬಿಡ್ತು ಅಂತ. ಅಂದ್ರೆ ಬರಡಾಗಿರುವಂತಹ ಒಂದು ಕೆಚ್ಚಲಿಗೂ ಕೂಡ ವಾದಿರಾಜರ ಮೃತ್ತಿಕೆಯನ್ನ ಹಚ್ಚಿದಾಗ ಹಾಲಿನ ನದಿಯನ್ನೇ ಹರಿಸಿರುವ ಮಹಿಮೆ ಅದು ವಾದಿರಾಜ ಗುರು ಸಾರ್ವಭೌಮನಿಗಿದೆ. ಆದ್ದರಿಂದ ಮೃತ್ತಿಕಾ ಧಾರಣ. ಹಾಗಾದ್ರೆ ಇವತ್ತ್ಯಾಕೆ ನಮಗೆ ಆಗ್ತಾ ಇಲ್ಲ ಅದರ ಮಹಿಮೆ? ಇವತ್ತ್ಯಾಕೆ ನಮಗೆ ಆ ಮಹಿಮೆಯ ಪ್ರಾಕಟ್ಯದ ಅನುಭವ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಯೋಗ್ಯತೆ ಇಲ್ಲ ಅಂತ, ನಾವು ಸರಿಗಿಲ್ಲ ಅಂತ ಹೊರತು ವಾದಿರಾಜರ ಮೃತ್ತಿಕೆಗೆ ಮಹಿಮೆ ಇಲ್ಲ ಅಂತ ಸತ್ಯ. ಅದಕ್ಕೆ ಮಧ್ವಾಚಾರ್ಯರಂತಾರೆ, ಒಂದು ಮಂತ್ರ ಕಲಿಯುಗದಲ್ಲಿ ಫಲವನ್ನು ಕೊಡಬೇಕು ಅಂದ್ರೆ ಗುರುಗಳು ಸರಿಗಿರಬೇಕು, ಶಿಷ್ಯ ಸರಿಗಿರ್ಬೇಕು, ಕಾಲ ಸರಿಗಿರ್ಬೇಕು ಅಂತ. ಮೂರು ಸರಿ ಇದ್ರೆ ಅದು ಫಲ ಕೊಡುತ್ತೆ ಅಂತ. ಇಲ್ಲಾಂದ್ರೆ ಎಲ್ಲ ಫಲ ಕೊಡಲ್ಲ, ಆಗಲ್ಲ. ನಮ್ಮನ್ನ ಆಡ್ಕೋತಾರೆ ಜನ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ. ಖಂಡಿತ ಉದುರುತ್ತೆ. ಆ ಯೋಗ್ಯತೆಯನ್ನು ತೋರಿಸುವ ಸಾಮರ್ಥ್ಯವನ್ನ ನಾವು ಪಡೆದುಕೊಳ್ಬೇಕು. ಅದಕ್ಕೆ ದಾಸರಂತಾರೆ, ಅಧಿಕಾರಿ ಆಗಬೇಕು, ಅದಕ್ಕಾಗಿ ದುಡಿಯಬೇಕು. ನಾವು ಅಧಿಕಾರಿ ಆಗಬೇಕು ಅಂತನ್ನುವ ಹಂಬಲ ಇದೆ. ಆದ್ರೆ ಅಧಿಕಾರಿ ಆಗುವುದಕ್ಕೆ ಏನು ಮಾಡಬೇಕು ಅದು ಗೊತ್ತಿಲ್ಲ ನಮ್ಗೆ. ಅದರಿಂದ ವೈಷ್ಣವ ದೀಕ್ಷೆಯನ್ನ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ಅದೇ ಇವತ್ತಲ್ಲ ಮತ್ತೆ ನೋಡಿ, ಒಂದು ಅದ್ಭುತವಾದ ಮಹಿಮೆಯನ್ನ ನಿಮಗೆಲ್ಲ ತಿಳಿದಿರುವಂತಹ ಮಹಿಮೆ ಏನೇ. ಒಬ್ಬ ಸ್ವರ್ಣಕಾರ ಗಣೇಶನ ಪ್ರತೀಕವನ್ನ ಎರಕ ಹೊಗೆಯುವುದಕ್ಕೆ ಹೋದಾಗ ಅದು ಹಯಗ್ರೀವ ದೇವರ ಪ್ರತಿಮೆ ಆಯಿತು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಇಲ್ಲಿ ಒಳಗಡಗಿರುವ ತತ್ವ ಬಹಳ ವಿಶೇಷವಾದದ್ದು. ಆಯ್ತಾ? ನಮ್ಮ ಮಧ್ವಮತ ಏನ್ ಹೇಳುತ್ತೆ, ವೈಷ್ಣವ ಮತ ಏನ್ ಹೇಳುತ್ತೆ ಅಂತಂದ್ರೆ, ಎಲ್ಲಾ ದೇವತೆಗಳಲ್ಲೂ ಇರುವ ಭಗವದ್ ರೂಪ ಅದು ವಿಷ್ಣು ರೂಪ ಅಂತ. ಅದು ಬರೀ ಮಧ್ವಾಚಾರ್ಯರು ಹೇಳಿದ್ರು ಅಂತಲ್ಲ, ಯಾರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಮಧ್ವಾಚಾರ್ಯರು ಬಂದ ಮೇಲೆ ಮಧ್ವಮತ ಅಂತ ಅನ್ನೋದು ಸೃಷ್ಟಿ ಆಯ್ತು ಅಂತ ಇಲ್ಲ. ಅನಾದಿ ಕಾಲತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾರ ಮಧ್ವ ಸಿದ್ಧಾಂತ ಅಂತ ಅನ್ನೋದು ಅನಾದಿ ಕಾಲದಿಂದ ಬಂದಿದೆ. ಅದನ್ನ ಮಧ್ವಾಚಾರ್ಯರು ಪುನರುದ್ದೀಪನಗೊಳಿಸಿದ್ರಷ್ಟೇ. ಆಚಾರ್ಯರು ಹಿ ಡಿಡ್ ನಾಟ್ ಕಾಯಿನ್ ಹಿಸ್ ಓನ್ ಫಿಲಾಸಫಿ. ಇಲ್ಲ, ಪಾರಂಪರಿಕವಾಗಿ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಸಿದ್ಧಾಂತ ಇದು, ತತ್ವವಾದ. ಅಂತಹ ಈ ಸಿದ್ಧಾಂತ ಏನ್ ಹೇಳುತ್ತೆ, ಸಕಲ ನಾಮಗಳು ಕೂಡ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇವತ್ತು ಗಣೇಶನೊಳಗಿರುವ ಭಗವದ್ ರೂಪವೋ ನಾರಾಯಣನೇ, ಶಿವನೊಳಗೆ ಇರುವ ಭಗವದ್ ರೂಪವೋ ನಾರಾಯಣನೇ. ಹಾಗೆ ಶಿವ ಗಣೇಶ ಇಲ್ವಾ ಅನ್ಕೋಬೇಡಿ. ಆ ಅಧಿಷ್ಠಾನ ರುದ್ರದೇವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಗಣೇಶನ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತನ್ನುವ ಈ ಅಂತರ್ಯಾಮಿ ತತ್ವವನ್ನ, ಆಯ್ತಾ, ಆ ಅದ್ಭುತವಾದ ತತ್ವವನ್ನ ಕಂಡುಕೊಂಡವರು ನಿಮ್ಮ ಹಿರಿಯರು ಸ್ವರ್ಣಕಾರರು. ಯಾಕೆ ಹಯಗ್ರೀವ ದೇವರ ಪ್ರತೀಕವನ್ನ ಗಣೇಶನೊಳಗೆ ಕಂಡ ಮಹಾನುಭಾವರು ನಿಮ್ಮ ಪೂರ್ವಿಕರು. ಇಷ್ಟು ಪುಣ್ಯವನ್ನು ಮಾಡಿದ್ದಾರೆ ಅವರು. ನಿಶುಸೀದ ಗಣಪತೆ ತ್ವಾಮಾಹುರ್ ಕವೀನಾಂ, ಆಯ್ತಾ, ಅಂತನ್ನುವ ವೇದ ಮಂತ್ರವು ಕೂಡ ಗಣಪತಿ ಅಂತಂದ್ರೆ ಭಗವಂತನನ್ನ ಹೇಳ್ತಾ ಇದೆ. ಗಣ ಅಂದ್ರೆ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳಿಗೂ ಕೂಡ ಒಡೆಯ ಆ ಶ್ರೀಹರಿ ಹಯಗ್ರೀವ ದೇವರು. ಇಂತಹ ಹಯಗ್ರೀವ ದೇವರ ಬಗ್ಗೆ ಹೇಳುವಾಗ ಒಂದು ಅದ್ಭುತವಾದ ಮಾತಿದೆ. ಸಚ್ಛಾಸ್ತ್ರೋಜಿತ ವರ್ಪನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಸ್ಯಾನಿ ಭಾಗ್ಯೈಹಿ ಸಹ ಅಂತಂತಾರೆ ವಾದಿರಾಜ. ಹಯಗ್ರೀವ ದೇವರು ಒಂದು ಓಟ್ ಮಾಡ್ತಾ ಇದ್ದಾರೆ. ನೋಡಪ್ಪ, ನನ್ನ ಕೈಯಲ್ಲಿ ಮುದ್ರೆ ಇದೆ, ಪುಸ್ತಕ, ಶಂಖ, ಅಕ್ಷಮಾಲೆ ಇಷ್ಟು ಇದೆ. ಹಯಗ್ರೀವ ದೇವರ ಕೈಯಲ್ಲಿ ಏನಿದೆ? ಜ್ಞಾನ ಮುದ್ರೆ ಇದೆ, ಅಕ್ಷಮಾಲೆ ಇದೆ, ತುಳಸಿ ಮಾಲೆ, ಅಕ್ಷಮಾಲೆ, ಜಪಮಾಲೆ ಇದೆ. ಆಯ್ತಾ? ಮುದ್ರಾ, ಪುಸ್ತಕ ಇದೆ, ಶಂಖ ಇದೆ. ಹಯಗ್ರೀವ ದೇವರು ಹೇಳ್ತಾರಂತೆ, ಸಚ್ಛಾಸ್ತ್ರೋಜಿತ ವರ್ಪನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ. ನೋಡಪ್ಪ, ನೀವೆಲ್ಲರೂ ಕೂಡ ಈ ಹಯಗ್ರೀವ ದೇವರ ಮಂತ್ರವನ್ನ ಜಪ ಮಾಡಿ. ತುಳಸಿ ಮಾಲೆ ಏನ್ ಹೇಳ್ತಾ ಇದೆ? ಜಪ ಮಾಡಿ. ಮನ್ಮಂತ್ರಂ ಜಪ. ಈ ಜಪವನ್ನ ಮಾಡುವುದರಿಂದ ನಿಮಗೇನು ಕೊಡ್ತೇನೆ? ಶಂಖ ಇದೆ, ಪುಸ್ತಕ ಇದೆ. ಶಂಖದಿಂದ ಸೌಭಾಗ್ಯವನ್ನ ಕೊಡ್ತೇನೆ, ಪುಸ್ತಕದಿಂದ ಜ್ಞಾನ ಸಂಪತ್ತನ್ನ ಕೊಡ್ತೇನೆ. ಆಯ್ತಾ? ಯಾರಿವತ್ತು
ಶಾಸ್ತ್ರ ಸಂಪತ್ತು, ಜ್ಞಾನ ಸಂಪತ್ತು. ಅಲ್ಲ, ಜಗತ್ತಲ್ಲಿ ಏನ್ ಬೇಕಾದ್ರೂ ಸಂಪತ್ತು ಕೊಡಬಹುದು. ಇವತ್ತು ಅನೇಕ ಕಡೆಗಳಲ್ಲಿ ಗುರುಗಳು, ಗುರುಪೂಜೆ ಅಂದ್ರೆ ನಾವೇನ್ ಅಂದ್ಕೊಳ್ತೇವೆ, ಗುರುಗಳು ಅಂತಂದ್ರೆ ಒಂದಿಷ್ಟು ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕಪ್ಪ, ಗುರುಗಳು ಬಂದಿರ್ತಾರೆ ಅಂತ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಸಮರ್ಪಣೆ ಮಾಡುತ್ತೇವೆ. ಗುರುಗಳು ಕೂಡ ಮಂತ್ರಾಕ್ಷರಿಯನ್ನು ಕೊಡುತ್ತಾರೆ. ಅವರ ಕಷ್ಟದ ಬಾಧೆಗಳನ್ನೆಲ್ಲ ಹೇಳಿಕೊಂಡು, ಇಲ್ಲ ನಮಗೆ ಹೀಗಾಗಿತ್ತು, ನಮ್ಮ ಮನೆಯಲ್ಲಿ ಈ ತರ ತೊಂದರೆ ಇದೆ, ಆ ತರ ತೊಂದರೆ ಇದೆ ಅಂತ ಗುರುಗಳ ಹತ್ರ ಅನೇಕ ತೊಂದರೆಗಳನ್ನು ಹೇಳ್ತೇವೆ. ಗುರುಗಳು ಅಷ್ಟೇ ನಗುಮುಖದಿಂದ ಪ್ರಸನ್ನರಾಗಿ ನಮಗೆ ಅನುಗ್ರಹ ಮಾಡಿ, ಇಲ್ಲ ಇಲ್ಲ ಒಳ್ಳೇದಾಗತ್ತೆ, ಭೂತರಾಜರು ವಾದಿರಾಜರು ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಆಯ್ತಾ? ಒಂದು ವಿಶೇಷತೆ ಏನು ಗೊತ್ತಾ, ನಮ್ಮಲ್ಲಿ ನಿಜವಾಗಲೂ ಇವತ್ತು ಬರೀ ಈ ಸಂಪತ್ತು, ಲೌಕಿಕವಾದ ಸಂಪತ್ತನ್ನಷ್ಟೇ ಅಲ್ಲ, ಶಾಸ್ತ್ರ ಸಂಪತ್ತನ್ನು ಕರುಣಿಸುವ ಗುರುಗಳಿವರು. ಬರೀ ಸಂಪತ್ತಲ್ಲ, ಶಾಸ್ತ್ರ ಸಂಪತ್ತನ್ನ ಕರುಣಿಸುವ ಗುರುಗಳು. ಅದಕ್ಕೆ ನಿಮ್ಗೊಂದು ಅದ್ಭುತವಾದ ವಿಷಯವನ್ನ ಹೇಳಿ ನಾನು ಉಪನ್ಯಾಸವನ್ನ ಮುಗಿಸ್ತೇನೆ. ನೀವೆಲ್ಲ ಬಂದಿತ್ತು ಸ್ವಾಮಿಗಳ ಉಪನ್ಯಾಸ ಕೇಳಕ್ಕೆ, ನನ್ನ ಉಪನ್ಯಾಸ ಕೇಳಕ್ಕಲ್ಲ, ಅದು ನನಗೆ ಗೊತ್ತಿದೆ. ಒಂದೇ ಒಂದು ವಿಷಯ, ಮಧ್ವಾಚಾರ್ಯರು ಪುಟ್ಟ ಕೂಸಾದಾಗ, ವಾಸುದೇವನಾಗಿದ್ದಾಗ ಗೋದಾನವನ್ನು ಒಬ್ರು ಗೋದಾನ ಮಾಡಿದ್ರಂತೆ. ಆ ಗೋದಾನ ಮಾಡಿದ್ದಕ್ಕೆ ಅವರಿಗೇನು ಫಲ ಆಯ್ತು? ಪುಟ್ಟ ಕೂಸಿಗೆ ಹಾಲು ಕುಡಿಯುವುದಕ್ಕೆ ನಾನು ಹಸುವನ್ನೇ ದಾನ ಮಾಡಿ ಬಿಡ್ತೇನೆ ಅಂತ ಒಂದು ಗೋದಾನವನ್ನು ಮಾಡಿದ ಪಾಪ ಬ್ರಾಹ್ಮಣ. ಏನು ಫಲ ಆಯ್ತು ಗೊತ್ತಾ? ವಾಸುದೇವ ಮಧ್ವಾಚಾರ್ಯರಾದಾಗ ಯಾರು ಗೋದಾನ ಮಾಡಿದ್ರಲ್ಲ, ಆತನೇ ತನ್ನ ಮಗನ ಹೊಟ್ಟೆಯಲ್ಲಿ ಹುಟ್ಟಿ ಮಧ್ವಾಚಾರ್ಯರಿಂದ ಜ್ಞಾನವನ್ನ ಪಡೆದು ಮೋಕ್ಷವನ್ನ ಪಡೆದ ಅಂತ ಮಧ್ವವಿಜಯ ದಾಖಲೆ ಮಾಡುತ್ತೆ. ಅಲ್ಲರಿ, ಯೋಚನೆ ಮಾಡಿ, ಒಂದು ಗೋದಾನವನ್ನ ಮಧ್ವಾಚಾರ್ಯರಿಗೆ ಮಾಡಿದ್ದಕ್ಕೆ ಅವನೇ ಮತ್ತೆ ಮೊಮ್ಮಗನಾಗಿ ಹುಟ್ಟಿ ಇವತ್ತು ಮೋಕ್ಷವನ್ನ ಪಡೆದ ಅಂತಂದಾಗ, ಇವತ್ತು ಭಗವಂತ ಸಂಕಲ್ಪ ಮಾಡಿ ಗಣೇಶನ ಪ್ರತೀಕದಲ್ಲಿ ಹೈಗ್ರೀವ ಪ್ರತಿಮೆಯನ್ನ ಮಾಡಿ ವಾದಿರಾಜರಿಗೆ ಅದನ್ನು ಕೊಟ್ಟಾಗ, ಮಧ್ವಾಚಾರ್ಯರು ಬೇರೆ ಇಲ್ಲ, ವಾದಿರಾಜರು ಬೇರೆ ಇಲ್ಲ, ಮಧ್ವಾಚಾರ್ಯರಿಗೆ ಗೋದಾನವನ್ನು ಕೊಟ್ಟು ಮೋಕ್ಷವನ್ನು ಪಡೆದ ಇವರು ಹೈಗ್ರೀವ ದೇವರ ಪ್ರತೀಕವನ್ನ ಸಮರ್ಪಣೆ ಮಾಡಿ, ಸ್ವರ್ಣಕಾರ ಒಬ್ಬನೇ ಅಲ್ಲ, ಆತನ ನೀವಿರ್ತಕ್ಕಂತ ನಿಮ್ಮ ವಂಶವನ್ನೇನೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವ ದೊಡ್ಡ ಅನುಗ್ರಹವನ್ನ ವಾದಿರಾಜನ ಮಾಡಿದ್ದಾರೆ. ಹಾಗಾದ್ರೆ ವಾದಿರಾಜರು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಅಂದ್ರೆ, ಕಣ್ಣಿಗೆ ಕಾಣಿಸುವ ರಾಜರು ನಮ್ಮ ಜೊತೆಗೆ ಇವತ್ತಿದ್ದಾರಾದ್ದರಿಂದ ಅಂತಹ ಶ್ರೀಪಾದಂಗಳವರ ಒಂದು ಕಾರುಣ್ಯದಿಂದ ಖಂಡಿತವಾಗಲೂ ಕೂಡ ಮೋಕ್ಷ ಮಾರ್ಗ ಉಪದೇಶಕರಾಗಿ ನಮ್ಮೆಲ್ಲರ ಒಂದು ನಿಜವಾಗಲೂ ಸಾಧನ ಮಾರ್ಗದಲ್ಲಿ ಹೋಗುವುದಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡುವ ಗುರುಗಳು. ಇಂತಹ ಗುರುಗಳನ್ನ ಪಡೆದದ್ದು ನಿಮ್ಮೆಲ್ಲರ ಸೌಭಾಗ್ಯ. ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವರ ಒಂದು ಪ್ರತಿಭೆ ಆಗಿರಬಹುದು, ಅವರ ವೈಭವ ಆಗಿರಬಹುದು, ಅವರ ಸಾಧನೆ ಆಗಿರಬಹುದು, ಅದನ್ನ ಯಾರೂ ಕೂಡ ಎಣಿಕೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗುವ ಸುವರ್ಣಾಕ್ಷರಗಳಲ್ಲೇ ಬರೆದಿಡಬೇಕಾದಂತಹ ಅದ್ಭುತವಾದ ಮಹಿಮೆಗಳನ್ನ ಪರಮ ಪೂಜ್ಯ ಶ್ರೀಪಾದಂಗಳವರು ನೆರವೇರಿಸತಕ್ಕಂತಹವರಾಗಿದ್ದಾರೆ. ಅಂತಹ ಶ್ರೀಪಾದಂಗಳವರ ಒಂದು ಸುವರ್ಣ ನುಡಿಮುತ್ತುಗಳನ್ನ ಕೇಳುವುದಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ ಅಂತ ಹೇಳ್ತಾ ಎರಡು ಮಾತುಗಳನ್ನ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿ ವಾದರಾಜರ ಹುಟ್ಟುಹಾವಾಸಿ ಲಕ್ಷ್ಮೀ ಹೈಕರಿಗಳ ಪ್ರಾರಂಭಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ. ಕೃಷ್ಣಾರ್ಪಣಮಸ್ತು. ಸರಿ.